ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಕೆಲವೊಬ್ಬರು ನನ್ನ ವಿಡಿಯೋಗಳನ್ನ ನೋಡಿ ಮದುವೆಯದು ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಅದನ್ನು ಬಹಳಷ್ಟು ಜನ ನೋಡಿ ಗಂಡ್ಮಕ್ಳಿಗೂ ಸಹ ಮದುವೆ ಆಗೋದಕ್ಕೆ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಏನಾದರೂ ಪೂಜೆ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಈಶ್ವರನ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾರೇ ಆಗಿರಲಿ ವಿಡಿಯೋವನ್ನು ನೋಡಿ, ಯಾರೇ ಆದರೂ ಸಹ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಮದುವೆ ಆಗಬೇಕು ಅಂದರೆ ಈಶ್ವರನ ಪೂಜೆಯನ್ನು ಮಾಡಬೇಕು. ಯಾವ ವಿಧಾನದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೋಡಿ, ನೀವು ದಯವಿಟ್ಟು ನನ್ನ ವೀಡಿಯೋಗಳನ್ನ ಚೆಕ್ ಮಾಡಿ ನೀವು ನೋಡಿ. ಆ ವಿಡಿಯೋವನ್ನು ನೋಡಿಯೂ ಸಹ ನಿಮಗೇನಾದರೂ ಸಂದೇಹಗಳು ಬಂದಿದ್ದಲ್ಲಿ, ಅಥವಾ ಇದು ನಮ್ಮಿಂದ ಆಗುತ್ತೋ ಅಥವಾ ಆಗೋದಿಲ್ವೋ, ಇನ್ನೂ ಬೇರೆ ಏನಾದರೂ ಇದ್ದರೆ ಹೇಳಿ ಅಂತಕ್ಕಂಥದ್ದನ್ನು ನೀವೇನಾದರೂ ನನಗೆ ಕಮೆಂಟ್ ಮಾಡಿದರೆ ನಾನು ಮತ್ತೊಂದು ಪೂಜೆಯನ್ನು ಹೇಳ್ತೇನೆ. ಖಂಡಿತವಾಗಿಯೂ ಸಹ ಎಲ್ಲರಿಗೂ ವಿವಾಹವಾಗುತ್ತೆ, ಕಲ್ಯಾಣವಾಗುತ್ತೆ. ನೀವೆಲ್ಲರೂ ನಿಮ್ಮ ಬಾಳಲ್ಲಿ ಕೃಷ್ಣನ ದಯೆಯಿಂದ ತುಂಬ ಚೆನ್ನಾಗಿ ಸುಖವಾಗಿ ಬಾಳ್ತೀರಿ. ಮದುವೆ, ಮಕ್ಕಳು, ತುಂಬಿದ ಕುಟುಂಬದೊಂದಿಗೆ ಸಂತೋಷವಾಗಿ ನೂರಾರು ಕಾಲ ಬಾಳ್ತೀರಿ ಅಂತಕ್ಕಂಥದ್ದನ್ನು ನಾನು ನನ್ನ ಕೃಷ್ಣನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ದಯವಿಟ್ಟು ನೀವು ವಿಡಿಯೋವನ್ನು ನೋಡಿ ಭಕ್ತಿ, ನಂಬಿಕೆ, ಶ್ರದ್ಧೆಗಳಿಂದ ಪೂಜೆ ಮಾಡಿ. ಭಗವಂತ ಒಲಿತಾನೆ, ನಿಮ್ಮೆಲ್ಲರಿಗೂ ಕಲ್ಯಾಣ ಆಗುತ್ತೆ, ಖಂಡಿತವಾಗಿಯೂ ಮದುವೆ ಆಗುತ್ತೆ. ಆ ವಿಡಿಯೋ ನೋಡಿ ನಿಮಗೆ ಅಕಸ್ಮಾತ್ ಏನಾದರೂ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗಿಯೂ ಸಹ ಅದನ್ನು ಅದಕ್ಕೆ ನನ್ನಿಂದ ಆದಷ್ಟು ಪರಿಹಾರವನ್ನು ಕೊಡೋದಕ್ಕೆ ನಾನು ಖಂಡಿತವಾಗಿಯೂ ಸಹ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಹಲವಾರು ಪೂಜೆಗಳನ್ನು, ಹಲವಾರು ಮಂತ್ರಗಳನ್ನು ನಮ್ಮ ಹಿರಿಯರು ಎಂದೋ ಮಾಡಿಟ್ಟು ಹೋಗಿದ್ದಾರೆ, ಹೌದಾ? ಅದನ್ನು ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೇನೆ, ನಮ್ಮ ಹಿರಿಯರು ನಡೆದಿರ್ತಕ್ಕಂಥ ದಾರಿ ಸತ್ಯ. ಅವರು ನಮ್ಮ ದಾರಿಯನ್ನು ಸುಗಮವಾಗಿ ಮಾಡಿ ಹೋಗಿದ್ದಾರೆ, ಅವರು ಕಷ್ಟಪಟ್ಟಿದ್ದಾರೆ. ನಾವು ಯಾಕಂದರೆ ಅವ್ರಿಗೆ ಗೊತ್ತಿದೆ, ನಾವು ಅವ್ರ ಹಿಂದೆ ಬರ್ತಾ ಇದ್ದೇವೆ, ನಮ್ಮ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ನಾವು ಅವ್ರ ಹಿಂದೆಯೇ ಸಾಕ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಅವರು ನಡೆದಂಥ ದಾರಿಯಲ್ಲಿ ಎಷ್ಟೋ ಕಲ್ಲು ಮುಳ್ಳುಗಳು ಇದ್ದರೂ ಸಹ ಅದನ್ನೆಲ್ಲವನ್ನೂ ಸಹ ದಾಟಿ ಅವರು ಮುಂದೆ ಹೋಗಿ ಅವರ ಗುರಿಯನ್ನು ಸೇರಿದ್ದಾರೆ. ನಾವು ಕೂಡ ಅವರ ಒಂದು ದಾರಿಯಲ್ಲಿ ನಾವು ಸಾಗೋಣ. ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆಯೋಣ ಬಂಧುಗಳೇ. ನಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಹಿರಿಯರು ಎಲ್ಲವನ್ನೂ ಮಾಡಿದ್ದಾರೆ, ಮದುವೆ ಆಗೋದಕ್ಕೆ, ಮಕ್ಕಳಾಗೋದಕ್ಕೆ, ಹೌದಾ? ಎಲ್ಲವನ್ನೂ ಸಹ ಅವರು ಸುಗಮವಾಗಿ ಮಾಡಿದ್ದಾರೆ ನಮ್ಮ ದಾರಿಯನ್ನು. ಅವರ ದಾರಿಯಲ್ಲಿ ಹೋಗಿ ಅವರು ಹೇಳಿರ್ತಕ್ಕಂಥ ಪೂಜೆ ಮಂತ್ರಗಳನ್ನು ನಾವು ಮಾಡಿ, ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡಿ ನಾವು ಸಹ ನಮ್ಮ ಜೀವನವನ್ನು ಹಸನಾಗಿ ಇಡಿಸೋಣ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತೇನೆ. ನನ್ನ ವಿಡಿಯೋಗಳನ್ನು ನೋಡಿ ನಿಮಗೆ ಏನಾದರೂ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ, ಅದನ್ನು ಪರಿಹರಿಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಖಂಡಿತವಾಗಿಯೂ ನಿಮಗೆ ವಿವಾಹ ಭಾಗ್ಯ ಕೂಡಿ ಬರ್ತದೆ, ಕಂಕಣ ಭಾಗ್ಯ ಕೂಡಿ ಬರ್ತದೆ. ನೀವೆಲ್ಲರೂ ಕೃಷ್ಣನ ದಯೆಯಿಂದ ಸುಖವಾಗಿರ್ತೀರಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.